ನಟಿ ಕೃಷಿ ತಾಪಂಡ ಯಾರು? ಕನ್ನಡ ಚಲನಚಿತ್ರಕ್ಕೆ ಯಾರು ಈ ನಟಿ ಅನ್ನೋದೇ ಈಗ ಕುತೂಹಲದ ಪ್ರಶ್ನೆಯಾಗ್ತಾ ಇರುವಂತದ್ದು. ನಟಿ ಕೃಷಿ ತಾಪಂಡ ಯಾರು? ಕನ್ನಡ ಚಲನಚಿತ್ರರಂಗದ ಪ್ರಮುಖ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಮಾಡೆಲ್ ಕೂಡ ಹೌದು. ಮಾಡೆಲ್ ಆಗೂ ಕೂಡ ಅವರು ಗುರುತಿಸಿಕೊಂಡಿರುವಂತದ್ದು ಚಿತ್ರರಂಗದಲ್ಲಿ. ಕೊಡಗಿನ ಮೂಲದ ಕೃಷಿ ತಾಪಂಡ ಮೂಲತಃ ಕೊಡಗು ಜಿಲ್ಲೆಯವರಾಗಿದ್ದಾರೆ. ಮಾಡೆಲಿಂಗ್ ಲೋಕದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಕೃಷಿ ತಾಪಂಡ 2016ರಲ್ಲಿ ಅಕಿರಾ ಚಲನಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದು. ಕನ್ನಿ ಹನಿ, ಕಹಿ, ಇರಾವನ್, ಕರ್ಣನ್ ಈ ಸಿನಿಮಾಗಳ ಮೂಲಕ ಜೊತೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲೂ ಕೂಡ ಸ್ಪರ್ಧಿಯಾಗಿದ್ರು ಕೃಷಿ ತಾಪಂಡ. ಇತ್ತೀಚೆಗೆ ಉದ್ಯಮಿ ನಿರ್ಮಾಪಕರೊಬ್ಬರ ವಿಚಾರದಲ್ಲೂ ಕೂಡ ವಿವಾದವನ್ನ ಮಾಡಿಕೊಂಡಿದ್ರು. ವಿವಾದ ಕೂಡ ಕೇಳಿ ಬಂದಿತ್ತು. ಕಿರುಕುಳದ ದೂರು ಮತ್ತು ಅವರ ಬ್ರೇಕಪ್ ಒಂದಿಗೆ ಸಂಬಂಧಿಸಿ ವಿವಾದ ಕೂಡ ಚರ್ಚೆಯಲ್ಲಿತ್ತು ಇತ್ತೀಚಿನ ದಿನಗಳಲ್ಲಿ. ನಟಿ ಕೃಷಿ ತಾಪಂಡ ಯಾರು? ಕನ್ನಡ ಚಲನಚಿತ್ರರಂಗದ ಪ್ರಮುಖ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಮಾಡೆಲ್ ಕೂಡ ಆಗಿರುವಂತಹ ನಟಿ ಕೃಷಿ ತಾಪಂಡ. ಕೊಡಗಿನ ಮೂಲದ ಕೃಷಿ ತಾಪಂಡ ಮಾಡೆಲಿಂಗ್ ಲೋಕದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ನಟಿ ಕೃಷಿ ತಾಪಂಡ 2016ರಲ್ಲಿ ಅಕಿರಾ ಚಲನಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನ ಕೊಡ್ತಾರೆ. ಒಂದಷ್ಟು ಸಿನಿಮಾಗಳ ಮೂಲಕ ಹಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡು ನಟಿಸಿದ್ದಾರೆ. ತೆರೆಯನ್ನ ಹಂಚಿಕೊಂಡಿರುವಂಥದ್ದು. ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲೂ ಕೂಡ ಸ್ಪರ್ಧಿಯಾಗಿದ್ರು. ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾರೆ. ಇತ್ತೀಚೆಗೆ ಉದ್ಯಮಿ ಹಾಗೆ ನಿರ್ಮಾಪಕರೊಬ್ಬರ ವಿಚಾರದಲ್ಲೂ ಕೂಡ ವಿವಾದವನ್ನ ಮಾಡಿಕೊಂಡಿದ್ರು. ಕಿರುಕುಳದ ದೂರು ಮತ್ತು ಬ್ರೇಕಪ್ಗೆ ಸಂಬಂಧಿಸಿದಂತಹ ವಿವಾದ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಕೂಡ ಆಗಿತ್ತು. ಒಂದಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿದ್ವು ಕೃಷಿ ತಾಪಂಡ ಅವರ ಮೇಲೆ. ಕನ್ನಡ ಚಲನಚಿತ್ರರಂಗದ ಪ್ರಮುಖ ನಟಿಯಾಗಿದ್ದಾರೆ, ಗುರುತಿಸಿಕೊಂಡಿದ್ದಾರೆ. ಅವಾಗವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಕೆಲವೊಂದಷ್ಟು ಸ್ಯಾಂಡಲ್ವುಡ್ನಲ್ಲಿ ಇರುವಂತಹ ಪಾರ್ಟಿಗಳಲ್ಲಿ ಮಾತ್ರ ಅವ್ರು ಕಾಣಿಸ್ಕೊಳ್ತಾ ಇದ್ರು. ಜೊತೆಗೆ ಪ್ರಮೋಷನ್ ವಿಡಿಯೋಗಳಲ್ಲಿ, ಜೊತೆಗೆ ಅವರು ಎಲ್ಲೇ ಹೊರಗಡೆ ಹೋಗುವಂತಹ ವಿಡಿಯೋಗಳನ್ನು ಮಾತ್ರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾ ಇದ್ರು. ಹೆಚ್ಚಿನದಾಗಿ ಕೊಡಗಿನ ಮೂಲ ಸಂಸ್ಕೃತಿಯನ್ನು ಅವರು ಹೆಚ್ಚಾಗಿ ತೋರಿಸ್ತಾ ಇದ್ರು ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ನಟಿ ಕೃಷಿ ತಾಪಂಡ ಅವರ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವೈಶಾಖ್ ಯಾರು ಅನ್ನೋದೇ ಈಗ ಪ್ರಶ್ನೆಯಾಗಿರುವಂಥದ್ದು. ಆತ್ಮಹತ್ಯೆಗೆ ಶರಣಾಗಿರುವಂತಹ ವೈಶಾಖ್ ಯಾರು ಗೊತ್ತಾ? ನಟಿ ಕೃಷಿಗೂ ವೈಶಾಖ್ಗೂ ಹಲವು ದಿನಗಳ ನಂಟು ಇತ್ತಂತೆ. ನಟಿ ಕೃಷಿ ಮನೆಯಲ್ಲಿಯೇ ಸಿಕ್ಕಿಬಿದ್ದಿದ್ದ ವೈಶಾಖ್ ಆತ್ಮಹತ್ಯೆಗೆ ಶರಣಾದ ವೈಶಾಖ್ ಯಾರು ಗೊತ್ತಾ? ನಟಿ ಕೃಷಿಗೂ ಹಾಗೆ ವೈಶಾಖ್ಗೂ ಹಲವು ದಿನಗಳ ನಂಟು. ನಟಿ ಕೃಷಿ ಮನೆಯಲ್ಲಿಯೇ ಸಿಕ್ಕಿ ಬಿದ್ದಿದ್ದ ವೈಶಾಖ್ ಅರವಿಂದ್ ರೆಡ್ಡಿಗೆ 7 ಕೋಟಿ ಬೆದರಿಕೆ ಕೇಸ್ ಸಂಬಂಧಪಟ್ಟಂತೆ ಹಣ ದೋಚಲು ಇಬ್ಬರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರ ಹಾಗಿದ್ರೆ ಅರವಿಂದ್ ರೆಡ್ಡಿ ಅವರಿಂದ HAL ಠಾಣೆಗೆ ದೂರು ನೀಡಿದ್ದ ಅರವಿಂದ್ ರೆಡ್ಡಿ. ನಟಿ ಗೆಳೆಯ ವೈಶಾಖ್ನನ್ನೇ ಬಂಧಿಸಿದ್ರು ಪೊಲೀಸರು. ಆಗ ಇನ್ನು ಆತ್ಮಹತ್ಯೆಗೆ ಶರಣಾದ ವೈಶಾಖ್ ಯಾರು ಗೊತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ. ನಟಿ ಕೃಷಿಗೂ ವೈಶಾಖ್ಗೂ ಹಲವು ದಿನಗಳಿಂದ ನಂಟಿತ್ತಂತೆ. ನಟಿ ಕೃಷಿ ಮನೆಯಲ್ಲಿಯೇ ಸಿಕ್ಕಿ ಬಿದ್ದಿದ್ದ ವೈಶಾಖ್ ಉದ್ಯಮಿ ಅರವಿಂದ್ ರೆಡ್ಡಿಗೆ 7 ಕೋಟಿ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಹಣ ದೋಚುವುದಕ್ಕೆ ಇಬ್ರು ಕೂಡ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ರ ಹಾಗಿದ್ರೆ ಕೃಷಿ ಹಾಗೆ ವೈಶಾಖ್ ಅರವಿಂದ್ ರೆಡ್ಡಿ ಅವರಿಂದ ಹಣ ದೋಚೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರ. ಈ ಕುರಿತಾಗಿ HAL ಠಾಣೆಗೆ ದೂರನ್ನ ಕೂಡ ನೀಡಿದ್ರು ಉದ್ಯಮಿ ಅರವಿಂದ್ ರೆಡ್ಡಿ. ಆಗ ಅರವಿಂದ್ ರೆಡ್ಡಿ ಅವರ ಕಂಪ್ಲೇಂಟ್ ಅನ್ನ ದಾಖಲಿಸಿಕೊಂಡಂತಹ HAL ಪೊಲೀಸರು ವೈಶಾಖ್ರನ್ನ ಬಂಧಿಸಿದ್ರು. ಅದಾದ ಬಳಿಕ ಒಂದಷ್ಟು ವಿವಾದಗಳು ಕೂಡ ಕೇಳಿ ಬಂದಿತ್ತು. ಈ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇರುವಂಥದ್ದು. ವೈಶಾಖ್ ಯಾರು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿತ್ತು. ಸ್ನೇಹಿತರು ಅಂತ ಕೂಡ ಹೇಳ್ಕೊಳ್ತಾ ಇದ್ರು. ಇದೀಗ ನಟಿ ಕೃಷಿಗೂ ವೈಶಾಖ್ಗೂ ಹಲವು ದಿನಗಳಿಂದ ನಂಟು ಇರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು.
ನಟಿ ಕೃಷಿ ಮನೆಯಲ್ಲಿಯೇ ಸಿಕ್ಕಿ ಬಿದ್ದಿದ್ದಂತಹ ಉದ್ಯಮಿ ವೈಶಾಖ್ ಅರವಿಂದ್ ರೆಡ್ಡಿಗೆ 7 ಕೋಟಿ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಕೃಷಿ ಹಾಗೆ ವೈಶಾಖ್ ಇಬ್ರು ಕೂಡ ಹಣವನ್ನ ದೋಚಲು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಈ ಕುರಿತಾಗಿ HAL ಠಾಣೆಗೆ ದೂರನ್ನ ಕೂಡ ನೀಡಿದ್ರು ಉದ್ಯಮಿ ಅರವಿಂದ್ ರೆಡ್ಡಿ. ಆಗ ಈ ಒಂದು ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರು ವೈಶಾಖ್ರನ್ನ ಬಂಧಿಸಿದ್ರು. ಅದಾದ ಬಳಿಕ ಏನಾಯ್ತೋ ಗೊತ್ತಿಲ್ಲ. ಇವರಿಬ್ರು ಸ್ನೇಹಪೂರ್ವಕವಾಗಿ ಇದ್ರೋ ಅಥವಾ ಯಾಕೆ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಪೊಲೀಸರು ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. RR ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಕೇಸ್ ಕೂಡ ದಾಖಲಾಗಿದೆ. ವೈಶಾಖ್ 45 ವರ್ಷದ ಉದ್ಯಮಿ ಈಗ ಕೃಷಿ ತಾಪಂಡ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಇನ್ನು ಕೆಲವು ತಿಂಗಳ ಹಿಂದೆ ಅರವಿಂದ್ ರೆಡ್ಡಿ ಅವರ ವಿಚಾರದಲ್ಲಿ ಜೊತೆಗೆ ಕೃಷಿ ತಾಪಂಡ ಅವರ ಬ್ರೇಕಪ್ ವಿಚಾರದಲ್ಲಿ ಒಂದಷ್ಟು ವಿವಾದಗಳು ಕೂಡ ಕೇಳಿ ಬಂದಿದ್ವು. ಅರವಿಂದ್ ರೆಡ್ಡಿ ಅವರ ಒಂದು ಫೋಟೋಗಳು ಜೊತೆಗೆ ವಿಡಿಯೋಗಳನ್ನ ಇಟ್ಕೊಂಡು ಕೃಷಿ ತಾಪಂಡ ಅವರೇ ಮೊದಲು ನನ್ನನ್ನು ಹೆದರಿಸ್ತಾ ಇದ್ದಾರೆ ಬೆದರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅರವಿಂದ್ ರೆಡ್ಡಿ ಅವರ ವಿರುದ್ಧ. ಅದಾದ ಬಳಿಕ ಅರವಿಂದ್ ರೆಡ್ಡಿ ಅವರು ಮತ್ತೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ HAL ಠಾಣೆಯಲ್ಲಿ. ಅರವಿಂದ್ ರೆಡ್ಡಿ ಅವರಿಂದ 7 ಕೋಟಿ ಬೆದರಿಕೆ ಕೇಸ್ ಕೂಡ ಕೇಳಿ ಬಂದಿರುವಂಥದ್ದು. ಅರವಿಂದ್ ರೆಡ್ಡಿ ಅವರಿಗೆ 7 ಕೋಟಿ ಕೇಸ್ ಬೆದರಿಕೆಯನ್ನ ಹಾಕಿರುವಂಥದ್ದು. 7 ಕೋಟಿ ರೂಪಾಯಿ ಕೊಡಬೇಕು ಅನ್ನುವಂಥ ಬೆದರಿಕೆ ಕೇಸನ್ನ ಕೂಡ ಹಾಕಿದ್ರು ವೈಶಾಖ್ ಹಾಗೆ ಕೃಷಿ ತಾಪಂಡ ಅನ್ನುವಂಥ ಚರ್ಚೆ ಈಗ. ಈ ಕುರಿತಾಗಿ ಅರವಿಂದ್ ರೆಡ್ಡಿ ಅವರು ಕೂಡ HAL ಠಾಣೆಗೆ ದೂರನ್ನ ಕೊಡ್ತಾರೆ ಇಬ್ಬರ ವಿರುದ್ಧವಾಗಿ. ಆಗ ಪೊಲೀಸರು ಈ ಒಂದು ವೈಶಾಖ್ ಅವರನ್ನ ಬಂಧಿಸಿರ್ತಾರೆ. ವೈಶಾಖ್ ಉಪಾಧ್ಯಾಯ ಏನು ಸಾಮಾನ್ಯ ಮನುಷ್ಯ ಅಲ್ಲ ನೀವ್ ಅಂದ್ಕೊಂಡಿರೋ ರೀತಿ. ಅರವಿಂದ್ ರೆಡ್ಡಿಯಿಂದ 7 ಕೋಟಿ ಹಣ ಲಪಟಾಯಿಸಲು ತಂತ್ರವನ್ನ ರೂಪಿಸಿದ್ದ. ಈ ಪತ್ರದ ಮೂಲಕ ಬೆದರಿಕೆ ಹಾಕಿದ್ದ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಪ್ರೀ ಪ್ಲಾನ್ ಮಾಡಿ ರೆಡ್ಡಿ ಹೆಸರು ಹಾಳು ಮಾಡಿ ದೋಚಲು ತಂತ್ರವನ್ನ ರೂಪಿಸಿದ್ದ. ಈ ಬ್ಲಾಕ್ ಮೇಲ್ಗೆ ಗ್ಯಾರೇಜ್ ಕೆಲಸ ಮಾಡ್ತಾ ಇದ್ದ ಬಾಲಕನ ಬಳಕೆಯನ್ನ ಮಾಡಿಕೊಳ್ಳಲಾಗಿತ್ತು. ಬನಶಂಕರಿ ಬಳಿಯ ಬ್ಲೂ ಡಾರ್ಟ್ ಕೊರಿಯರ್ ಮೂಲಕ ಪತ್ರವನ್ನ ರವಾನೆ ಮಾಡಲಾಗಿತ್ತು. ಪೊಲೀಸರ ದಿಕ್ಕು ತಪ್ಪಿಸೋಕಂತಾನೆ ಬೇರೆ ಕಡೆಯಿಂದ ಕೊರಿಯರ್ ಮಾಡಿದ್ರು. ಗ್ಯಾರೇಜ್ ಬಾಲಕನನ್ನ ವಶಕ್ಕೆ ಪಡೆದುಕೊಂಡಿದ್ದ ಪೊಲೀಸರು ಬಾಸ್ ಹೇಳಿದ್ರು ಅಂತ ಕೊರಿಯರ್ ಮಾಡ್ದೆ ಅಂತ ಬಾಲಕ ಹೇಳಿದ್ದಾನೆ. ಪೊಲೀಸರು ವಿಚಾರಣೆಯ ವೇಳೆ ಬಾಲಕ ಹೇಳಿರುವಂತಹ ಮಾಹಿತಿ ಇದು. ಬಳಿಕ ಬಾಸ್ ಯಾರು ಅಂತ ಪೊಲೀಸರು ಪತ್ತೆಯನ್ನ ಮಾಡಿದ್ರು. ನಟಿ ಗೆಳೆಯನಾದ ವೈಶಾಖನೇ ಈ ಒಂದು ಪತ್ರ ಕಳಿಸಿರುವುದು ಅಂತ ಕನ್ಫರ್ಮ್ ಆಗಿತ್ತು. ವೈಶಾಖ್ ಉಪಾಧ್ಯಾಯ ಏನ್ ಸಾಮಾನ್ಯ ಮನುಷ್ಯ ಅಲ್ಲ. ಅರವಿಂದ್ ರೆಡ್ಡಿಯಿಂದ 7 ಕೋಟಿ ಹಣ ಲಪಟಾಯಿಸಲು ತಂತ್ರವನ್ನ ಹೂಡಿದ್ದಂತೆ. ಈ ಪತ್ರದ ಮೂಲಕ ಬೆದರಿಕೆ ಹಾಕಿದ್ದ ಆರೋಪ ಕೂಡ ಇವನ ಮೇಲೆ ಕೇಳಿ ಬಂದಿತ್ತು. ಪ್ರೀ ಪ್ಲಾನ್ ಮಾಡಿ ರೆಡ್ಡಿ ಹೆಸರನ್ನ ಹಾಳು ಮಾಡಿ ಹಣ ದೋಚುವುದಕ್ಕೆ ತಂತ್ರವನ್ನ ರೂಪಿಸಿದ್ದಂತೆ. ಈ ಬ್ಲಾಕ್ ಮೇಲ್ಗೆ ಗ್ಯಾರೇಜ್ ಕೆಲಸ ಮಾಡ್ತಾ ಇದ್ದ ಬಾಲಕನನ್ನ ಬಳಕೆ ಮಾಡ್ಕೊಂಡಿದ್ದಂತೆ. ಬನಶಂಕರಿ ಬಳಿಯ ಬ್ಲೂ ಡಾರ್ಟ್ ಕೊರಿಯರ್ ಮೂಲಕ ಪತ್ರವನ್ನ ರವಾನೆ ಮಾಡಿದ್ದ. ಪೊಲೀಸರ ದಿಕ್ಕು ತಪ್ಪಿಸೋಕಂತಾನೆ ಬೇರೆ ಕಡೆಯಿಂದ ಕೊರಿಯರ್ ಮಾಡಿದ್ದಂತೆ ವೈಶಾಖ್. ಗ್ಯಾರೇಜ್ ಬಾಲಕನನ್ನ ವಶಕ್ಕೆ ಪಡೆದುಕೊಂಡಿದ್ದಂತಹ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ ಬಾಲಕನನ್ನ. ಆಗ ಬಾಸ್ ಹೇಳಿದ್ರು ಅದಕ್ಕೆ ನಾನು ಕೊರಿಯರ್ ಮಾಡಿದ್ದೆ ಅಂತ ಬಾಲಕ ಪೊಲೀಸರ ವಿಚಾರಣೆಯಲ್ಲಿ ಬಾಯಿ ಬಿಟ್ಟಿರುವಂಥದ್ದು. ಆಗ ಬಾಸ್ ಯಾರು ಅಂತ ಕೂಡ ಮತ್ತೆ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಾರೆ. ಅವರು ಇರೋ ವಿಚಾರವನ್ನ ಹೇಳಿರೋದು. ಆಗ ಬಾಸ್ ಅನ್ನ ಪತ್ತೆ ಹಚ್ತಾರೆ. ನಟಿ ಗೆಳೆಯನಾದ ವೈಶಾಖ್ನೇ ಪತ್ರ ಕಳಿಸಿರುವುದು ಅಂತ ಕನ್ಫರ್ಮ್ ಆಗಿತ್ತು. ಆಲ್ರೆಡಿ ಪೊಲೀಸರಿಗೆ ಗೊತ್ತಾಗಿತ್ತು. ವೈಶಾಖ್ ಉಪಾಧ್ಯಾಯ ಏನು ಸಾಮಾನ್ಯ ಮನುಷ್ಯ ಅಲ್ಲ. ಅರವಿಂದ್ ರೆಡ್ಡಿ ಉದ್ಯಮಿ ಅರವಿಂದ್ ರೆಡ್ಡಿಯಿಂದ 7 ಕೋಟಿ ಹಣವನ್ನ ಲಪಟಾಯಿಸಲು ತಂತ್ರವನ್ನ ಹೂಡಿದ್ರಂತೆ.